ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಇದನ್ನು ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಅನ್ನೋಕ್ಕಿಂತ ಕನ್ಸ್ಟ್ರಕ್ಷನ್ಗಿನ ಮುಂಚೆಯ ಒಂದು ಡಾಕ್ಯುಮೆಂಟೇಷನ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತಮಗೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇವತ್ತಿನ ವಿಡಿಯೋ ಬಗ್ಗೆ ನಾಲೆಜ್ ಕೊಡೋದಕ್ಕೆ ನಮ್ಮ ಜೊತೆ ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ ಕಡೆಯಿಂದ ನವೀನ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್ ನಮಸ್ತೆ. ಎಲ್ಲ ವೀಕ್ಷಕರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಸರ್, ಇವಾಗೊಂದು ಹಾಟ್ ಟಾಪಿಕ್ ಇವತ್ತು ನಾವು ತೊಗೊಬಂದಿದ್ದೀವಿ. ಪ್ರತಿದಿನ ಪೇಪರಲ್ಲಿ ಬರ್ತಾ ಇದೆ. ತುಂಬಾ ದಿನದಿಂದ ಯಾವುದು ಖಾತೆಗಳು ಆಗ್ತಾನೆ ಇರಲಿಲ್ಲ. ಜನ ಎಲ್ಲ ತಲೆ ಕೆಡ್ಸ್ಕೊಂಡಿದ್ರು, ಡೆವಲಪರ್ಗಳು ತಲೆ ಕೆಡ್ಸ್ಕೊಂಡಿದ್ರು, ನಾವು ತಲೆ ಕೆಡ್ಸ್ಕೊಂಡಿದ್ವಿ. ಸೊ ಫೈನಲಿ ಇಟ್ಸ್ ಹ್ಯಾಪ್ನಿಂಗ್. ಓಕೆ, ಸೊ ನನ್ನ ಫಸ್ಟ್ ಕ್ವಶನ್ ಏನಂತಂದ್ರೆ, ಸರ್ ಖಾತಾ ಅಂತ ಬಂದಾಗ ಜನರಿಗೆ ಕನ್ಫ್ಯೂಷನ್ ಆಗೋದು ಎ ಬಿ ಇ ರೆವೆನ್ಯೂ, ಪಂಚಾಯತಿ ಖಾತಾ, ಏನೇನೋ ಇದೆ ಸರ್. ಸೊ ನಿಮಗೆ ಗೊತ್ತಿರೋ ಮಟ್ಟಿಗೆ ಬೇಸಿಕ್ ಆಗಿ ಎ ಬಿ ಇ ಜೊತೆಲಿ ರೆವೆನ್ಯೂ ಅಂದ್ರೆ ಏನ್ ಸರ್? ಖಾತಾ ಯಾವ್ದು ಸರ್? ಎ ಬಿ ರೆವೆನ್ಯೂ ಖಾತಾಗಳು ಅಂತಂತಂದ್ರೆ ಫಸ್ಟ್ಲಿ ನಾನು ಎ ಖಾತಾ ಅಂತ ಹೇಳ್ತೀನಿ. ಎ ಖಾತಾ ಅಂತ ಬಂತಂದರೆ ನಿಮಗೆ ಅಪ್ರೂವ್ಡ್ ಇರುತ್ತೆ, ನಿಮಗೆ ಕಂಪ್ಲೀಟ್ ಗೌರ್ಮೆಂಟಿಂದ ಅಪ್ರೂವ್ಡ್ ಆಗಿ ಬಂದಿರುತ್ತೆ. ಆ್ಯಂಡ್ ಎ ಖಾತಾ ಪ್ರಾಪರ್ಟೀಸಲ್ಲಿ ಹೇಗಿರುತ್ತೆ ಅಂದರೆ ನಿಮಗೆ ಲೋನ್ಗೆ ಹೋಗೋದಕ್ಕಾಗಲಿ ಅಥವಾ ವಾಟರ್ ಫೆಸಿಲಿಟಿ, ಎಲೆಕ್ಟ್ರಿಕ್ ಫೆಸಿಲಿಟಿ, ಈ ಎಲ್ಲದಕ್ಕೂ ನಿಮಗೆ ಸುಲಭವಾಗಿರುತ್ತೆ. ಬಿ ಖಾತಾದಲ್ಲಿ ಇರುತ್ತೆ, ಬಟ್ ಏನಂದ್ರೆ ಅದು ಅನ್ಆಥರೈಸ್ಡ್ ಆಗಿರುತ್ತೆ. ಹೌದು, ಇನ್ನೂ ಆಥರೈಸ್ಡ್ ಆಗಿರಲ್ಲ. ಏನಂದ್ರೆ ಅದನ್ನ ಕನ್ವರ್ಷನ್ ಮಾಡ್ಕೊಬೇಕಾಗಿರುತ್ತೆ. ಏನಾಗುತ್ತೆ, ನಿಮಗೆ 2000 ನಿಮಗೆ ಒಂದು 3 ತಿಂಗಳು ಮಾತ್ರ ಸರ್ಕಾರದವರು ನಿಮಗೆ ಬಿ ಟು ಎ ಖಾತಾ ಕನ್ವರ್ಷನ್ ಅಂತ ಬಿಟ್ಟಿದ್ರು. ಅದು ಯಾರಿಗೂ ತಲುಪೂ ಇಲ್ಲ ಆ ವಿಷಯನ. ಕೆಲವರು ಮಾತ್ರ ಎಲ್ಲೋ 10% ಜನ ಮಾತ್ರ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ 2000 ಅಲ್ಲಿ ಮಾತ್ರ. ಸೊ ಅದಾದ್ಮೇಲೆ ಇವಾಗ್ಲೇ ಬಿಟ್ಟಿರೋದು, 25 ವರ್ಷದ ನಂತರ ಇವಾಗ ಬಿಟ್ಟಿದ್ದಾರೆ. ಸೊ ಇದನ್ನ ಯಾರು ನಮ್ಮ ವೀಕ್ಷಕರಾಗ್ಲಿ ನಮ್ಮ ಕನ್ನಡ ಜನತೆ ಆಗ್ಲಿ ಇದನ್ನ ಮಿಸ್ ಮಾಡ್ಕೊಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಇವತ್ತು ಈ ಇನ್ಫಾರ್ಮೇಶನ್ ಕೊಡೋಣ ಅಂತ ಬಂದಿರೋದು. ಓಕೆ ಸರ್, ಇವಾಗ ಎ ಖಾತಾ ಅಂತ ಬಂದಾಗ ಈ BBMP ಅಂಡರ್ ಬರೋದು, BDA ಇಂದ ಬರೋದು, BMRD ಅಪ್ರೂವ್ಡ್ ಆಗಿರುತ್ತೆ. ಆಲ್ ದಿಸ್ ಕಮ್ಸ್ ಅಂಡರ್ ಎ ಖಾತಾ. ಸೊ ಇದಕ್ಕೆ ಈಸಿಯಾಗಿ ಲೋನ್ ಸಿಗುತ್ತೆ. ಹೌದು ಸರ್, ಅಲ್ವಾ? ಸೊ ಇನ್ನೊಂದು ಆಮೇಲೆ ಪರ್ಮಿಷನ್ಸ್ ಗಳೆಲ್ಲ ಈಸಿ ಸಿಗುತ್ತೆ. ಹೌದು ಸರ್, ಅಲ್ವಾ ಸರ್? ಈಗ ಬಿ ಖಾತಾ ಇಂದ ಎ ಖಾತಾ ಯಾಕೆ ಮಾಡ್ಕೋಬೇಕು ನಾವು? ವಿನೇ ಇರ್ಲಿ ಬಿಡಿ, ಹಂಗೆ ಸರ್. ಬಿ ಖಾತಾ ಅಂತ ಬಂದಾಗ ಏನಾಗುತ್ತೆ, ನಿಮ್ಗೆ ಡಾಕ್ಯುಮೆಂಟ್ ನಿಮ್ ಲಿಸ್ಟ್ ಅಲ್ಲಿ ಇರಲ್ಲ. ಇದೇನಾಗುತ್ತೆ, ಬಿ ಖಾತಾ ಅಂತ ಬಂತು ಅಂದ್ರೆ ಅಕ್ರಮ ಸಕ್ರಮ ಆಸ್ತಿಗಳು ಅಂತ ಬರುತ್ತೆ. ಸೊ ಅಕ್ರಮ ಸಕ್ರಮ ಆಸ್ತಿ ಅಂತಂದ್ರೆ ಇದು ಅಕ್ವೈರ್ ಮಾಡಿರೋ ಜಾಗಗಳನ್ನ, ಸೊ ಅದನ್ನ ಬಿ ಖಾತಾದಲ್ಲಿ ಗೌರ್ಮೆಂಟ್ ಅವಾಗ ಅದನ್ನ ಮಾಡಿ ಕೊಟ್ಟಿರ್ತಾರೆ. ಸೊ ಬಟ್ ಇನ್ನು ಅದು ನಿಮ್ಮ ಹೆಸರಲ್ಲಿ ಕರೆಕ್ಟ್ ಆಗಿ ನಿಮ್ಮ ಖಾತಾ ಕೂತಿರಲ್ಲ. ಸೊ ಈ ಕಾರಣದಿಂದ ನಿಮ್ಗೆ ಈ ಬಿ ನ ಎ ಖಾತಾ ಮಾಡಿದ್ರೆ ಕಂಪ್ಲೀಟ್ ಪ್ರಾಪರ್ಟಿ ನಿಮ್ಮ ಹೆಸರಲ್ಲಿ ನಿಮ್ಗೆ ಆಥರೈಸ್ಡ್ ಆಗಿ ಬಂದ್ಬಿಡುತ್ತೆ. ಓಕೆ, ಸೊ ಇದು ಬೀನು ಈ ಆದಾಗ ಮಾತ್ರ ಅದು ಕಂಪ್ಲೀಟ್ಲಿ ಲೀಗಲ್ ಆಗುತ್ತೆ. ಇಲ್ಲಾಂದ್ರೆ ಇನ್ನೂ ಬಂದಿಲ್ಲ ನಮಗೆ ಅನ್ನೋ ತರ. ಹೌದು, ನಮಗಿನ್ನೂ ಆಗಿಲ್ಲ ಅನ್ನೋ ತರ ಪ್ರಾಪರ್ಟಿ. ಸೊ ಯಾರಾದ್ರೂ ಬಿ ಖಾತಾ ನೋಡ್ತಾ ಇದ್ರೆ ಯಾಕೆ ಮಾಡ್ಕೋಬೇಕು, ನಾವು ಮನೆ ಕಟ್ಕೊಂಡ್ಬಿಟ್ಟಿದೀವಿ ಹಂಗೆ ಇದ್ಬಿಡೋಣ ಅಂತಂದ್ರೆ, ಇವತ್ತಲ್ಲ ನಾಳೆ ದಿನ ನೀರಿನ ಸಂಪರ್ಕಕ್ಕೆ, ಎಲೆಕ್ಟ್ರಿಸಿಟಿ ಸಂಪರ್ಕಕ್ಕೆ ಅಥವಾ ಸೋಲಾರ್ಗೆ ಹೋಗ್ತೀರಾ ಅಂತಂದ್ರೆ ಸಬ್ಸಿಡಿ ಸಂಪರ್ಕಕ್ಕೆ, ಪ್ರತಿಯೊಂದಕ್ಕೂ ಕೂಡ ನಾಳೆ ದಿನ ರೋಡ್ ಕಟ್ಟಿಂಗ್ ಮಾಡೋದಕ್ಕೂ ಕೂಡ ಪರ್ಮಿಷನ್ ಬೇಕು ಅಂತಂದ್ರೆ ನಿಮಗೆ ಎ ಖಾತಾ ಆಗಿರ್ಲೇಬೇಕು ವೀಕ್ಷಕರೇ. ಅಷ್ಟೇ ಅಲ್ಲದೆ ಟ್ಯಾಕ್ಸ್ ಕಟ್ಟೋದಕ್ಕೆ ಬಿ ಖಾತಾ ಆದ್ರೆ ನೀವು ಸರಿಯಾಗಿ ಟ್ಯಾಕ್ಸ್ ಕಟ್ಟೋಕ್ಕೂ ಆಗೋದಿಲ್ಲ. ಸೊ ಅದಕ್ಕಿಂತ ಪ್ರಾಪರ್ ಆಗಿ ಟ್ಯಾಕ್ಸ್ ಕಟ್ಟಿ ನಾಳೆ ದಿನ ಮಾರ್ಟ್ಗೇಜ್ ಲೋನ್ಗೆ ಹೋಗ್ತೀರಾ ಅಂದ್ರೂ ಕೂಡ ಯಾರಿಗೆ ಹೇಳಕ್ ಬರಲ್ಲ, ಇವತ್ತು ಲೋನ್ ಬೇಕಾಗದೇ ಇರ್ಬೋದು, ಬಟ್ ನಾಳೆ ದಿನ ಲೋನ್ ಬೇಕಾದಾಗ ಅದನ್ನ ಮಾರ್ಟ್ಗೇಜ್ ಮಾಡೋದಕ್ಕೆ, ಪ್ರಾಪರ್ಟಿ ಮಾರ್ಟ್ಗೇಜ್ ಮಾಡೋದಕ್ಕೂ ಕೂಡ ಎ ಖಾತಾ ಇದ್ರೆ ಫಾಸ್ಟ್ ಪ್ರೊಸೆಸ್ ಆಗುತ್ತೆ. ಬಿ ಖಾತಾನ ಕನ್ಸಿಡರು ಮಾಡೋದಿಲ್ಲ, ಲೋನ್ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಅಂತ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ನಾವಿಬ್ಬರೂ ಕೈ ಜೋಡಿಸ್ಬಿಟ್ಟು ಒಂದಾಗ್ಬಿಟ್ಟು ತಮಗೋಸ್ಕರ ಇಡೀ ಮಾರ್ಕೆಟಲ್ಲೇ ಯಾರೂ ಕೊಡ್ತಾ ಇಲ್ಲ, 1499 ಇಂದನೂ ಕೂಡ 1499 ರೂಪಾಯಿಂದನೂ ಕೂಡ ಒಂದು ಕನ್ಸ್ಟ್ರಕ್ಷನನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ಇಷ್ಟಕ್ಕೆ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ
ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು, ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ, ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನನಸಿನ ಮನೆಯನ್ನ ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ತುಂಬ ಜನ ಈ ಖಾತಾ ಅಂತ ಹೇಳ್ತಾರೆ, ಎಲೆಕ್ಟ್ರಾನಿಕ್ ಖಾತಾ ಅಂದ್ರೆ ಏನು ಸರ್? ಅಂದ್ರೆ ಮುಂಚೆ ಎಲ್ಲ ಹೇಗಂದ್ರೆ ಖಾತಾ ಎಲ್ಲ ರೈಟಿಂಗ್ ಅಲ್ಲಿ ಇರ್ತಿತ್ತು, ನಿಮಗೆ ಮ್ಯಾನ್ಯುಯಲ್ ಆಗಿ ಇರ್ತಿತ್ತು. ಸೊ ಇವಾಗ ಈ ಖಾತಾ ಅಂದ್ರೆ ಎಲ್ಲ ಆನ್ಲೈನ್ ಅಪ್ಡೇಟ್ ಆಗ್ತಾ ಇದೆ. ಸೊ ನಿಮ್ದು ಖಾತಾ ಆನ್ಲೈನ್ ಅಲ್ಲಿ ಅಪ್ಡೇಟ್ ಆಯ್ತು ಅಂತಂದ್ರೆ ಅದನ್ನ ಈ ಖಾತಾ ಆಗಿ ಎಲೆಕ್ಟ್ರಾನಿಕ್ ಖಾತಾ ಆಗಿ ನಿಮಗೆ ಕೊಡ್ತಾ ಇದೆ. ಓಕೆ, ದಟ್ ಮೀನ್ಸ್ ಈ ಖಾತಾ ಅಂತ ಸಪರೇಟ್ ಇಲ್ಲ ಬಿನೇ ಏನೇ ಎಲ್ಲದೂ ಈ ಖಾತಾ ಆದ್ಮೇಲೆ ನಿಮ್ಗೆ ಅದು ಎಲೆಕ್ಟ್ರಾನಿಕ್ ಅಪ್ಡೇಟ್ ಆಗುತ್ತೆ, ನಿಮ್ಗೆ ಆನ್ಲೈನ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಆ ಅಪ್ಡೇಟ್ ಆಯ್ತು ಅಂದ್ರೆ ನಿಮ್ಗೆ ಅದು ಎಲೆಕ್ಟ್ರಾನಿಕ್ಲಿ ನಿಮ್ಗೆ ಸರ್ಟಿಫೈಡ್ ಆಗಿ ಬಂದ್ಬಿಡುತ್ತೆ. ಸೊ ಅದನ್ನ ಈ ಖಾತಾ ಅಂತ ಬಿಟ್ಟಿದ್ದಾರೆ, ಈ ಖಾತಾ ಅಂತ ಕರೀತಾರೆ. ಸೊ ಕೆಲವೊಂದು ರೆವೆನ್ಯೂ ಸೈಟ್ಸ್ ಅಂತ ಇರುತ್ತೆ. ವಾಟ್ ಇಸ್ ರೆವೆನ್ಯೂ ಸೈಟ್ಸ್? ಸರ್ ರೆವೆನ್ಯೂ ಸೈಟ್ ಅಂದ್ರೆ ನಿಮಗೆ ಗೊತ್ತಿರಬಹುದು, ಈ ಎಕರ್ಸ್ ಅಲ್ಲಿ ಲ್ಯಾಂಡ್ಸ್ ಇರುತ್ತೆ, ಪ್ರಾಪರ್ಟಿ ಎಕರ್ಸ್ ಅಲ್ಲಿ. ಹೌದು, ಈ ಏನಂತಾರೆ ಈ ರೈತರು ಭೂಮಿ, ಒಳ ಭೂಮಿ ಎಲ್ಲ ಇರುತ್ತೆ. ಸೊ ಅದನ್ನ ಏನ್ ಮಾಡ್ತಾರೆ, ಅದನ್ನ ಸೈಟ್ಸ್ ಮಾಡಿ ಡಿವೈಡ್ ಮಾಡಿ ಅವ್ರನ್ನ ಸೇಲಿಂಗ್ ಮಾಡ್ತಾರೆ. ಸೊ ಅದೆಲ್ಲ ರೆವೆನ್ಯೂ ಖಾತಾದಲ್ಲಿ ಇರುತ್ತೆ. ಅಂದ್ರೆ ಅದೆಲ್ಲ ಪಂಚಾಯತಿ ಲಿಮಿಟ್ಸ್ ಅಲ್ಲಿ ಇರುತ್ತೆ. ಅದು BBMP ಅಂಡರ್ಸ್ ಅಲ್ಲಿ ಬಂದಿರಲ್ಲ ಇನ್ನು. ಸೊ ಇದು ಪಂಚಾಯತಿ ಲಿಮಿಟ್ ಇರುತ್ತೆ. ನಿಮ್ಗೆ ಗೊತ್ತಿರಬಹುದು, ಸುತ್ತ ಬ್ಯಾಂಗ್ಳೂರ್ ಔಟ್ಸ್ಕಟ್ಸ್ ಅಲ್ಲೆಲ್ಲ ಪಂಚಾಯತಿ, ಗ್ರಾಮ ಪಂಚಾಯತ್ ಪುರಸಭೆ ಲಿಮಿಟ್ಸ್ ಗೆ ಬಂದಿರಲ್ಲ. ಸೊ ಹಾಗಾಗಿ ಅದೆಲ್ಲ ಏನಾಗುತ್ತೆ, ನಿಮ್ಗೆ ಪಂಚಾಯತಿಲಿ ಹೋಗಿ ನೀವು ಅಪ್ರೂವಲ್ಸ್ ಮಾಡಿಸ್ಬೇಕಾಗುತ್ತೆ. ನಿಮ್ಗೆ BBMP ಅಂಡರ್ಗೆ ಅದು ಬರೋದಿಲ್ಲ, ಅದು ಬರೋದಕ್ಕೆ ತುಂಬಾ ಟೈಮ್ ಇದೆ. ಸೊ ಇವಾಗ ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ಪ್ರಾಬಬ್ಲಿ ಇದು ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ ಸರ್ಕಾರ. ಸೊ ಅದು ಮುಂದಿನ ದಿನಗಳೇ ಅದು ಅಪ್ಡೇಟ್ ಆಗೋ ಚಾನ್ಸಸ್. ಓಕೆ. ಗ್ರೇಟರ್ ಬೆಂಗಳೂರು ಬಗ್ಗೆ ಒಂದು ವಿಡಿಯೋ ಮಾಡೋಣ ಸರ್. ಯಾವ್ಯಾವ ಸೆಕ್ಷನ್ ಬರ್ತಾ ಇದೆ, ಯಾರ್ಯಾರು ಗ್ರೇಟರ್ ಬೆಂಗಳೂರು ಒಳಗಡೆ ಬರ್ತೀರಾ ನೀವು, ಆ್ಯಂಡ್ ಗ್ರೇಟರ್ ಬೆಂಗಳೂರು ಬರೋದ್ರಿಂದ ಏನು ಪ್ರಯೋಜನ, ನಾವು ಯಾಕೆ ಬರಬೇಕು, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಜಸ್ಟ್ ಖಾತಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸರ್ ಹೇಳ್ದಂಗೆ ಪುರಸಭೆ ಲಿಮಿಟಲ್ಲಿ ಬರೋದು ಮಾತ್ರ ನಿಮಗೆ ಪ್ರಾಪರ್ ಖಾತಾ. ಅದರಿಂದ ಹೊರಗಡೆ ಯಾವ್ದಾದ್ರು RTC ಬರ್ತಾ ಇರುತ್ತೆ, ಕೆಲವೊಂದಕ್ಕೆ ಹುಂಡೆ ಖಾತಾ ಅಂತ ಬರುತ್ತೆ. ಇಡೀ ಲೇಔಟ್ಗೆ ಸರ್ ಒಂದೇ ಖಾತಾ, ಅವೆಲ್ಲವೂ ಕೂಡ ರೆವೆನ್ಯೂನೇ ಸರ್. ಇಂಡಿವಿಜುವಲ್ ಆಗಿ ನಮ್ಮ ಹೆಸರು, ನಮ್ಮ ಫೋಟೋ, ನಮ್ಮ ಲೇಔಟ್ ಸೈಟ್, ನಮ್ಮ ಸೈಟ್ದು ಫೋಟೋ ನಿಮ್ದು ಖಾತಾದಲ್ಲಿ ಬರೋವರೆಗೂ ದಟ್ಸ್ ರೆವೆನ್ಯೂ ಓನ್ಲಿ. ಕರೆಕ್ಟಾ ಸರ್? ಇದು ಸರ್ ಇವಾಗ ನೆಕ್ಸ್ಟ್ ಈಗಿನ ಪ್ರಕಾರ ನೀವು ಹೇಳಿದ್ರಿ 20 ವರ್ಷದ ಮೇಲೆ ನಮ್ಮ ಸರ್ಕಾರ ಬಿಟ್ಟಿದೆ ಅಂತ ಹೇಳಿ ಒಂದು ಸದುಪಯೋಗ ಪಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಎಸ್, ಯಾವ ಖಾತಾದಿಂದ ಯಾವ ಖಾತಾಗೆ ಬಿಟ್ಟಿದ್ದಾರೆ ಸರ್? ಇವಾಗ ಬಂದು B ಖಾತೆಯಿಂದ A ಖಾತಾಗೆ ಕನ್ವರ್ಷನ್ಸ್ ಬಿಟ್ಟಿದ್ದಾರೆ. ಸೊ ನಿಮ್ಮ ಯಾರ್ಯಾರು ಇವಾಗ B ಖಾತಾಗಳಿದೆ ಎಲ್ಲ ನಿಮಗೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಿಮಗೆ 40% ಆಫ್ ದ ಪ್ರಾಪರ್ಟಿ ನಿಮಗೆ B ಖಾತಾನೇ ಇದೆ ಸರ್. ಸೊ ಇವಾಗ ಈ ಬಿಟ್ಟಿರೋ ಟೈಮ್ನ ಯಾರು ಕಳ್ಕೊಂಬೇಡಿ. ಸೊ ಮುಂದೆ ಇದೇನಾದ್ರು ಕ್ಲೋಸ್ ಆಯ್ತು ಅಂದ್ರೆ ಮತ್ತೆ 20 ವರ್ಷ ಆಗುತ್ತೆ, 40 ವರ್ಷ ಆಗುತ್ತೆ. ಸೊ ಇವಾಗ ಯಾರ್ಯಾರಿಗೆ ನಿಮ್ಗೆ ಮಾಡಿಸ್ಬೇಕು ಅಂತ ಇದೆ, ಇಮಿಡಿಯೇಟ್ ಏನಿದೆ ನಿಮ್ಗೆ ಖಂಡಿತವಾಗ್ಲೂ ಇವಾಗ ಮಾಡ್ಕೊಳ್ಳಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಟೈಮ್ ಏನಿದೆ, ಡ್ಯೂರೇಷನ್ ಏನಿದೆ ಸರ್? ಇವಾಗ ಸದ್ಯಕ್ಕೆ ಯಾವುದೇ ರೀತಿ ಡ್ಯೂರೇಷನ್ ಇಲ್ಲ, ಬಟ್ ಮುಂದಕ್ಕೆ ಏನಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ ಸರ್. ಇದು ಆಕ್ಚುಲಿ ಹೇಳ್ಬೇಕಾದ್ರೆ ಈ ತಿಂಗಳಿಂದ ಬಿಟ್ಟಿದ್ದಾರೆ, ಬಟ್ ಇನ್ನು ಸಾಫ್ಟ್ವೇರ್ ಎಲ್ಲ ಅಪ್ಡೇಟ್ ಆಗ್ತಿರೋ ಕಾರಣಗಳಿಂದ ಇನ್ನು ನಿಮ್ಗೆ ಆನ್ಲೈನ್ ಅಪ್ಡೇಷನ್ ಆಗ್ತಾ ಇಲ್ಲ. ಸೊ ಪ್ರಾಬಬ್ಲಿ ಇನ್ನೇನು ನಿಮ್ಗೆ 3ನೇ ತಾರೀಕಿಂದ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಸೊ ಸಾಫ್ಟ್ವೇರ್ ಎಲ್ಲ ಅಪ್ಡೇಟ್ ಆಗ್ತಾ ಇದೆ BBMP ಇದು. ಅದೆಲ್ಲ ಆಯ್ತು ಅಂದ್ರೆ ಡೈರೆಕ್ಟ್ ಅಪ್ಲೋಡ್ ಮಾಡ್ತಾ ಇದ್ದಂಗೆ ನಿಮ್ಗೆಲ್ಲ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕಾಗಿದ್ದು ಕ್ರೈಟೀರಿಯಾ, ಅಂದ್ರೆ ನಮ್ಮ ಲೇಔಟ್, ನಮ್ಮ ಸೈಟ್ ಇದ್ರ ಅಂಡರ್ ಬರುತ್ತೋ ಇಲ್ವೋ, ಇದು ಹೇಗೆ ಸಾಧ್ಯ ಸರ್? ಹೇಗೆ ಬರುತ್ತೆ ಸರ್? ಅದೇ ಕೆಲವೊಂದು ಕಂಡೀಷನ್ಸ್ ಇದೆ. ಇವಾಗ B ಖಾತೆಯಿಂದ A ಖಾತೆ ಕನ್ವರ್ಷನ್ ಮಾಡ್ಬೇಕಂದ್ರೆ ನಿಮ್ಗೆ ಪ್ರತಿಯೊಂದಕ್ಕೂ ನಿಮ್ಗೊಂದು ಡಾಕ್ಯುಮೆಂಟ್ ಲಿಸ್ಟ್ ಆಗಲಿ ಮತ್ತು ಸೈಟ್ ಲೊಕೇಶನ್ ಇದ್ರ ಮೇಲೆಲ್ಲ ನಿಮ್ಗೆ ಕ್ರೈಟೀರಿಯಾಸ್ ಬರುತ್ತೆ. ಸೊ ನಿಮ್ಗೆ ಒಂದೊಂದಾಗಿ ನಾನು ಕ್ರೈಟೀರಿಯಾಸ್ ಹೇಳ್ಕೊಂಡ್ಬಿಡಿ ಸರ್. ಸೊ ಫಸ್ಟ್ಲಿ ಕ್ರೈಟೀರಿಯಾ ಬಂದು ಸರ್ ನಿಮ್ಮ ಸೈಟ್ ಮುಂದೆ ಇರೋ ರೋಡ್. ಸೊ ರೋಡ್ ಏನಿರ್ಬೇಕಂದ್ರೆ ಮಿನಿಮಮ್ 25 ಫೀಟ್ ರೋಡ್ ಇರ್ಬೇಕು. 25 ಫೀಟ್ ರೋಡ್ ಇರ್ಬೇಕು ಮಿನಿಮಮ್. ಚಿಕ್ಕ ರೋಡ್ ಇದ್ರೆ ಚಿಕ್ಕ ರೋಡ್ ಇದ್ರೆ ಕನ್ವರ್ಷನ್ಸ್ ಆಗಲ್ಲ. ಸರಿ, ಓಕೆ. ಸೊ ನಿಮ್ಮ ಮೊದಲೇ ಪಾಯಿಂಟ್ ಬಂದು ಫಸ್ಟ್ ಕ್ರೈಟೀರಿಯಾ ಬಂದು 25 ಫೀಟ್ ರೋಡ್ ಮಿನಿಮಮ್ ಇರಲೇಬೇಕು. ಮಿನಿಮಮ್ 25. ಹೌದು.
ಆಲ್ಮೋಸ್ಟ್ ಲೇಔಟ್ ಅಲ್ಲೆಲ್ಲ 25 ಮಾಡ್ತಾ ಇರುತ್ತೆ. ಓಕೆ ಓಕೆ. ತುಂಬಾ ನಿಮ್ಗೆ ಒಳಗಡೆ ಸಿಟಿ ಒಳಗಡೆ ಹೋದ್ರೆ ನಿಮ್ಗೆ ಅಷ್ಟು ರೋಡ್ಸ್ ಇರಲ್ಲ. ಸೊ ಅದನ್ನ ಇವಾಗ ಕನ್ವರ್ಷನ್ ಬಿಟ್ಟಿಲ್ಲ. ಹೌದು. ಓಕೆ ಓಕೆ. ಸೊ ಅದೊಂದು ಕನ್ವರ್ಷನ್ ಆಗಲ್ಲ. 25 ಫೀಟ್ ಮೇಲಿರೋ ಎಲ್ಲಾ ಬಿ ಖಾತೆಗಳಿಗೂ ನಿಮ್ಗೆ ಕ್ರೈಟೀರಿಯಾ ಅಪ್ಲೈ ಆಗುತ್ತೆ. ಈ ಮಾಗಡಿ ರೋಡ್ ಒಳಗಡೆ ಎಲ್ಲ ಹೋದ್ರೆ ಅಲ್ಲಿ ಚಿಕ್ಕ 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 ಕೋಣೆಗಳಿದೆ. ಸೊ ನಿಮ್ 10 ಫೀಟ್ 15 ಫೀಟ್ ರೋಡ್ ಇತ್ತು ಅಂದ್ರೆ ಅದು ಕನ್ವರ್ಷನ್ ಆಗೋದಿಲ್ಲ. ನಂಬರ್ 1. ನೆಕ್ಸ್ಟ್ ಸರ್. ಸೊ ನೆಕ್ಸ್ಟ್ ಬಂದು ನಿಮ್ಗೆ ಅಪ್ರೂವ್ಡ್ ಆರ್ ಅನ್ಅಪ್ರೂವ್ಡ್ ಲೆವೆಟ್. ಸೊ ಈ ಎರಡೂ ಲೆವೆಟ್ಗೂ ನಿಮ್ಗೆ ಇವಾಗ ಬಿ ಖಾತಾ ಬಿಟ್ಟಿದ್ದಾರೆ. ಅಪ್ರೂವ್ಡ್ ಸಿಗುತ್ತೆ, ಅನ್ಅಪ್ರೂವ್ಡ್ ಸಿಗುತ್ತೆ. ಓಕೆ ಓಕೆ. ಎರಡೂ ಇದಕ್ಕೂ ನಿಮ್ಗೆ ಬಿ ಖಾತಾ ಇರುತ್ತೆ. ನೆಕ್ಸ್ಟ್ ಏನಂತಂದ್ರೆ ಒಂದು ಸಿಂಗಲ್ ಪ್ಲಾಟ್ ಡ್ರಾಯಿಂಗ್ ಮಾಡ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಸೈಟಿನ ಒಂದು ಬ್ಲೂ ಪ್ರಿಂಟ್ ಮಾಡಬೇಕು, ಒಂದು ನಕ್ಷೆ ಮಾಡಿ ಅದನ್ನ ನಾವು ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡಬೇಕು. ಸೊ ಅದೊಂದು ರೆಡಿ ಮಾಡಬೇಕಾಗತ್ತೆ ಡ್ರಾಯಿಂಗ್. ಆನ್ಲೈನ್ ನಕ್ಷೆ ಅಂದ್ರೆ ನಿಮ್ಮ ಪ್ಲಾಟ್, ನಿಮ್ಮ ಸೈಟ್ ಸಿಂಗಲ್. ಇವಾಗ ಬಿ ಖಾತಾ ಅಂದ್ರೆ ಏನಾಗುತ್ತೆ, ನಿಮ್ಗೆ ಯಾವಾಗಲೇ ನೀವು ಹೇಳ್ದಂಗೆ ಲೆವೆಟ್ ಫುಲ್ ಒಂದೇ ಖಾತೆ ಇರುತ್ತೆ. ಅದು ಪ್ಲಾನ್ ಹೇಗಿರುತ್ತೆ ಅಂದ್ರೆ ಫುಲ್ ಲೆವೆಟ್ ಬರುತ್ತೆ. ಬಟ್ ಇವಾಗ ನೀವು ಬಿ ಖಾತಾ ನಿಮ್ಮ ಪ್ರಾಪರ್ಟಿಗೆ ಮಾಡ್ತಿರೋದಕ್ಕೆ ನಿಮ್ಮ ಪ್ರಾಪರ್ಟಿ ಲೆವೆಟ್ ಮಾತ್ರ, ಅಂದ್ರೆ ನಿಮ್ಮ ಸೈಟ್ ಡಯಾಗ್ರಾಮ್ ಏನಿರುತ್ತೆ ಆ ಡ್ರಾಯಿಂಗ್ ನ ನೀವು ಬ್ಲೂ ಪ್ರಿಂಟ್ ಮಾಡಿಸಿ. ಯಾರು ಮಾಡ್ತಾರೆ ಸರ್? ಇದನ್ನ ನಾವು ಮಾಡ್ಕೊಡ್ತೀವಿ. ಖಂಡಿತವಾಗ್ಲೂ ವೀಕ್ಷಕರಿಗೆ ಆಗಲ್ಲ, ಇದನ್ನ ನಾವು ಅದಕ್ಕೆ ಸಪೋರ್ಟ್ ಮಾಡ್ಕೊಡ್ತೀವಿ. ಸೊ ನೆಕ್ಸ್ಟ್ ಬಂದು ಸರ್ ನಿಮ್ಗೆ ಒಂದು ಚಾರ್ಜಸ್ ಅಂತ ಬರುತ್ತೆ. ಸೊ ಇದು ಮೇಜರ್ ಪಾಯಿಂಟ್ ನಿಮಗೆ ಏನಂದ್ರೆ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ಗೆ ಒಂದು 5% ಆಫ್ ಗೈಡೆನ್ಸ್ ವ್ಯಾಲ್ಯೂ ನಿಮ್ಮ ಪ್ರಾಪರ್ಟಿಯ ಗೈಡೆನ್ಸ್ ವ್ಯಾಲ್ಯೂ ಅಂತ ಬರುತ್ತೆ. ಅದರಲ್ಲಿ ನಿಮಗೆ 5% ಆಫ್ ಚಾರ್ಜಸ್ನ ನೀವು ಗೌರ್ಮೆಂಟಿಗೆ ಪೇ ಮಾಡಬೇಕಾಗುತ್ತೆ. 5%. ಓಕೆ ಓಕೆ. ಅಂದ್ರೆ ನಮ್ಮ ಸೈಟ್ ಒಂದು ಎಕ್ಸಾಂಪಲ್ ತಗೊಂತೀನಿ, ಒಂದು 10 ಲಕ್ಷ ರೂಪಾಯಿ ಸೈಟ್ ಅನ್ಕೊಳ್ಳೋದು. ಈ ಕಾಲದಲ್ಲಿ 10 ಲಕ್ಷ ರೂಪಾಯಿ ಇಲ್ಲ, 1 ಕೋಟಿ ತನಕ ಇರುತ್ತೆ. ಬಟ್ ಪರವಾಗಿಲ್ಲ, ಒಂದು 10 ಲ್ಯಾಕ್ ಒಂದು ಸೈಟ್ ತಗೊಂಡ್ರೆ 50,000 ನಾವು ಗೌರ್ಮೆಂಟಿಗೆ ಕಟ್ಟಬೇಕಾಗುತ್ತೆ. 1 crore ಒಂದು ಸೈಟ್ ಆದ್ರೆ 5 ಲ್ಯಾಕ್ ವರೆಗೂ ಕಟ್ಟಲೇಬೇಕು. ಇದು ಮ್ಯಾಂಡೇಟರಿ. ಗೈಡೆನ್ಸ್ ವ್ಯಾಲ್ಯೂ ಇದು ಆಲ್ ಓವರ್ ಬೆಂಗಳೂರು ಒಂದೇ ವ್ಯಾಲ್ಯೂನಾ ಸರ್? ಎಲ್ಲ ಅಂದ್ರೆ ಇಲ್ಲ, ಬೆಂಗಳೂರು ಒಂದೊಂದ್ ಕಡೆ ಒಂದೊಂದು ರೇಟ್ ಇರುತ್ತೆ ಪ್ರಾಪರ್ಟಿ. ಸೊ ಅದಕ್ಕೆ ಗೈಡೆನ್ಸ್ ವ್ಯಾಲ್ಯೂ ಅಂತ ಹೇಳೋದು. ನಿಮ್ಮ ಲೊಕೇಶನ್ ಮೇಲೆ, ನಿಮ್ಗೆ ಇದ್ರ ಮೇಲೆ ನಿಮ್ಗೆ ಗೌರ್ಮೆಂಟ್ ಒಂದು ರೇಟ್ ಅಂತ ಇರುತ್ತೆ. ಸೊ ನೀವು ಸೇಲಿಂಗ್ ರೇಟ್ ಅಲ್ಲ, ನಿಮ್ ಗೌರ್ಮೆಂಟ್ ರೇಟ್ ಏನ್ ಬರುತ್ತೆ, ಮಾರ್ಕೆಟ್ ರೇಟ್ ಬೇರೆ, ಇದು ಬೇರೆ. ನಿಮ್ಗೆ ಗೌರ್ಮೆಂಟ್ ರೇಟ್ ಏನ್ ಬರುತ್ತೆ ಆ ರೇಟ್ಗೆ ನೀವು 5% ಇದನ್ನ ನೀವು ಚಾರ್ಜ್. ಓಕೆ, ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ. ಮಾರ್ಕೆಟ್ ರೇಟ್ ಬೇರೆ, ಗೈಡೆನ್ಸ್ ವ್ಯಾಲ್ಯೂ ಬೇರೆ. ಅಂದ್ರೆ ನಿಮ್ ಸೈಟ್ 1 ಕೋಟಿ ಆದ್ರೆ ಮಾರ್ಕೆಟ್ ಅಲ್ಲಿ ಆದ್ರೆ ಅದು ಗೌರ್ಮೆಂಟ್ ವ್ಯಾಲ್ಯೂ ಅಷ್ಟು ಇರೋದಿಲ್ಲ. ಗೌರ್ಮೆಂಟ್ ಅಲ್ಲಿ 30 ರಿಂದ 40 ಲಕ್ಷ ಇದ್ರೂ ಜಾಸ್ತಿ ಅಷ್ಟು ಇರೋದು ಇಲ್ಲ. ಸೊ ಅದಕ್ಕೆ 5% ಅಂದ್ರೆ ನಿಜವಾಗ್ಲೂ ಕಮ್ಮಿನೇ ಆಗುತ್ತೆ ಅಂತ ಹೇಳ್ಬೋದು. ನಾನೇನಪ್ಪ 1 ಕೋಟಿ ಸೈಟ್ ಇದೆ 5 ಲಕ್ಷ ರೆಡಿ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ. 30 ರಿಂದ 40 ಲಕ್ಷ ಸೈಟ್ದು ವ್ಯಾಲ್ಯೂ ಇರುತ್ತೆ, ಗೈಡೆನ್ಸ್ ವ್ಯಾಲ್ಯೂ. ಅದಕ್ಕೆ 4-20 ಅಂದ್ರೆ ಒಂದು 2 ಲಕ್ಷ ಆ ತರ ಚಾರ್ಜಸ್ ಬರ್ಬೋದು. ಕರೆಕ್ಟ್ ಸರ್? ಅದು ಒಂದು 30-40 ಲಕ್ಷದ ಸೈಟ್ ಇದ್ರೆ ಅದಕ್ಕೆ ಗೈಡೆನ್ಸ್ ವ್ಯಾಲ್ಯೂ 10 ಲಕ್ಷದಿಂದ 15 ಲಕ್ಷ ಇರುತ್ತೆ. ಸೊ ಮಿನಿಮಮ್ ಆವರೇಜ್ ಆಗಿ ಹೇಳ್ಬೇಕು ಅಂದ್ರೆ ಒಂದು 30-40 ಸೈಟ್ಗೆ ಒಂದು 2 ಲಕ್ಷ ರೂಪಾಯಿವರೆಗೂ ಆಗುತ್ತೆ. 30-40 ಸೈಟ್ಗೆ 2 ಲಕ್ಷ ರೂಪಾಯಿವರೆಗೆ ಅವರೇಜ್. ಇದು ಚಾರ್ಜಸ್ ಆಯ್ತು. ನೆಕ್ಸ್ಟ್ ಏನು ಕ್ರೈಟೀರಿಯಾ? ನೆಕ್ಸ್ಟ್ ಬಂತು ಅಂದ್ರೆ ಡಾಕ್ಯುಮೆಂಟ್ ಲಿಸ್ಟ್. ಸೊ ನಿಮಗೆ ಒಂದು ಚೆಕ್ ಲಿಸ್ಟ್ ಬರುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ಫಸ್ಟ್ಲಿ ಬಂದು ಸೇಲ್ ಡೀಡ್ ಬೇಕು ಸರ್. ಸೇಲ್ ಡೀಡ್ ಇರಬೇಕಾಗುತ್ತೆ, ಮತ್ತೆ ಪ್ರೀವಿಯಸ್ ಬಿ ಖಾತೆ ಇರಬೇಕಾಗುತ್ತೆ. ಅಂದ್ರೆ ಯಾರ ಹೆಸರಿಂದ ನಿಮಗೆ ಬಂದಿದೆ ಖಾತಾ ಅದೊಂದು ಬರಬೇಕಾಗುತ್ತೆ. ಮತ್ತೆ ಟ್ಯಾಕ್ಸ್ ಕಟ್ಟಿರ್ತೀರಾ, ನೀವು ಟ್ಯಾಕ್ಸ್ ಕಟ್ಟಿರ್ತೀರ, ಇಲ್ಲ ಬೆಟರ್ಮೆಂಟ್ ಚಾರ್ಜಸ್ ಕಟ್ಟಿರ್ತೀರಾ, ಇದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಮತ್ತೆ ಲೇಟೆಸ್ಟ್ ಇ ಸಿ ಏನಿರುತ್ತೆ ಆ ಲೇಟೆಸ್ಟ್ ಇ ಸಿ ತೊಗೊಬೇಕಾಗುತ್ತೆ. ಮತ್ತೆ ಸೈಟ್ GPS ಫೋಟೋ, ಮತ್ತೆ ಒಂದು ಸೈಟ್ ಲೊಕೇಶನ್. GPS ಫೋಟೋ ಅಂದ್ರೆ ಒಂದು ಆ್ಯಪ್ ಬರುತ್ತೆ ವೀಕ್ಷಕರೇ, GPS ಕ್ಯಾಮ್ರಾ ಅಂತಾನೆ ಬರುತ್ತೆ. ಆ ಕ್ಯಾಮ್ರಾ ಆ್ಯಪ್ ಅನ್ನು ಹಾಕೊಂಡು ಅದರಿಂದ ಫೋಟೋ ತೆಗೆದ್ರೆ ಲಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ಪ್ರತಿಯೊಂದು ಕೂಡ ಅದರಲ್ಲಿ ಶೋ ಆಗುತ್ತೆ. ಯಾವ ಫೋನ್, ಸ್ಮಾರ್ಟ್ ಫೋನ್ ಯಾವುದಿದ್ರು ಕೂಡ ಅದನ್ನ ನೀವು ಮಾಡ್ಬೋದು. ಆ ಫೋಟೋ ತೆಗೆದು ನೀವು ಇದಕ್ಕೆ ಲಗತ್ತಿಸಬಹುದು. ಸೊ ನೆಕ್ಸ್ಟ್, ಸೊ ಅದು ಬಿಟ್ಟರೆ ಸೈಟ್ ಲೊಕೇಶನ್ ಕಳಿಸ್ಬೇಕಾಗುತ್ತೆ. ಮತ್ತೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಯಾರ ಹೆಸರಲ್ಲಿ ಜಾಗ ಇರುತ್ತೆ ಅವ್ರದ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವು ಇಷ್ಟು ಡಾಕ್ಯುಮೆಂಟ್ಸ್ ತಂದು ಕೊಟ್ರೆ ನಮಗೆ, ಸೊ ನೀವು ಮೇಲ್ಗಡೆ ಇರೋ ಪಾಯಿಂಟ್ಸ್ ಎಲ್ಲ ನಿಮಗೆ ಕ್ರೈಟೀರಿಯಾಸ್ ಎಲ್ಲ ನಿಮ್ಮಲ್ಲಿ ಮ್ಯಾಚ್ ಆಗ್ತಿದೆ ಅಂತಂದರೆ ಇಷ್ಟು ಡಾಕ್ಯುಮೆಂಟ್ಸ್ ತಂದು ಕೊಡಿ ನಮ್ಮ ಹತ್ರ. ನಿಮಗೆ ನಾವು ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ 10 ರಿಂದ 15 ದಿನದಲ್ಲಿ ನಾವು ಮಾಡಿಸ್ಕೊಡ್ತೀವಿ. 10 to 15 ಡೇಸಲ್ಲಿ ನಾವು ಮುಗಿಸ್ಕೊಡ್ತೀವಿ. ಇದು ಕೊಟ್ಟರೆ ಆಯ್ತು ಅಷ್ಟೇ. ಡಾಕ್ಯುಮೆಂಟ್ ಲಿಸ್ಟ್ ನಮಗೆ ಕಳಿಸ್ಕೊಟ್ರೆ 3ನೇ ತಾರೀಕಿಂದ ನಿಮಗೆ ಯಾವತ್ತು ನೀವು ಡಾಕ್ಯುಮೆಂಟ್ ಕೊಡ್ತೀರೋ 10 ರಿಂದ 15 ದಿನದೊಳಗಡೆ, ವರ್ಕಿಂಗ್ ಡೇಸ್ ಒಳಗಡೆ ನಾವು ನಿಮ್ಮ ಕೆಲಸ ಮುಗಿಸ್ಕೊಡ್ತೀವಿ. ಓಕೆ ಫೈನ್. ಸೊ ಇದ್ರ ಜೊತೆ ನಾವು ಇದು ಗೈಡೆನ್ಸ್ ವ್ಯಾಲ್ಯೂ 5% ಕಟ್ಟಬೇಕಾಗುತ್ತೆ. ಓಕೆ, ಇದಕ್ಕೆ ಚಾರ್ಜಸ್ ಎಷ್ಟಿರುತ್ತೆ? ಎ ಖಾತಾ ಬಿ ಖಾತೆಯಿಂದ ಎ ಖಾತಾ ಮಾಡೋದಕ್ಕೆ ಕಾಸ್ಟ್ ಎಷ್ಟಾಗ್ಬೋದು ಸರ್? ಸರ್ ಇದಕ್ಕೆ ಚಾರ್ಜಸ್ ಅಂತ ಬಂದ್ರೆ ನೀವು ನೋಡಿದಂಗೆ ಒಂದು ಡ್ರಾಯಿಂಗ್ ಮಾಡಬೇಕಾಗುತ್ತೆ. ಮತ್ತೆ ಕೆಲವೊಂದು ಓಡಾಟಗಳಿರುತ್ತೆ, ನಮಗೆ ನೋಟ್ರಿ ಮಾಡೋದು ಇದೆಲ್ಲ ಇರುತ್ತೆ. ಅದಕ್ಕೆಲ್ಲ ಏನು ಚಾರ್ಜಸ್ ಆಗುತ್ತೆ, ಸಣ್ಣ ಪುಟ್ಟ ಚಾರ್ಜಸ್ ಆಗುತ್ತೆ. ಆ ಮಿನಿಮಮ್ ಚಾರ್ಜಸ್ನ ನಾನು ನೀವು ಚೆಕ್ ಮಾಡಿಬಿಟ್ಟು ನೀವು ಡಾಕ್ಯುಮೆಂಟ್ಸ್ ಕೊಟ್ಟಾಗ ನಾನು ನಿಮ್ಗೆ ಹೇಳ್ತೀನಿ ಸರ್ ಎಷ್ಟಾಗುತ್ತೆ. ನಾಮಿನಲ್ ಆಗಿ ಮಾಡ್ಕೊಡ್ತೀರಾ? ತುಂಬ ಕಡಿಮೆ ಬೆಲೆ. ನಮ್ಗೆ ಏನಂದ್ರೆ ಆ ಕೆಲಸ ಮಾಡೋದಕ್ಕೆ ಏನು ಖರ್ಚಾಗುತ್ತೆ ಅಷ್ಟನ್ನು ಮಾಡಿಕೊಟ್ರೆ ಸಾಕು, ಅಷ್ಟೇ ಅಂತ ಹೇಳ್ತಾರೆ. ಸೊ ವೀಕ್ಷಕರ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಮೂಲಕ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಯಾವುದೇ ಬಿ ಖಾತಾ ಇದ್ರೂ ಕೂಡ ನೀವು ಅದನ್ನು ಇಮಿಡಿಯೇಟ್ಲಿ 10 ರಿಂದ 15 ದಿನಗಳಲ್ಲಿ ನೀವು ಆರಾಮಾಗಿ ಎ ಖಾತಾ ಟ್ರಾನ್ಸ್ಫರ್ ಮಾಡ್ಕೋಬೋದು. ಸರ್, ಇದು ಮಾಡೋದಕ್ಕೆ ಓನರ್ಗಳು ಖುದ್ದಾಗಿ ಬರೋ ಅವಶ್ಯಕತೆ ಇದೆಯಾ?
ಸರ್ ಬಂದರೆ ತುಂಬ ಒಳ್ಳೆಯದು, ಯಾಕಂದರೆ ನಾವು ಅವ್ರ ಜೊತೆ ಡಿಸ್ಕಷನ್ ಮಾಡಿಬಿಟ್ಟು ಇಫ್ ಇನ್ ಕೇಸ್ ಏನಾದ್ರು ಡಾಕ್ಯುಮೆಂಟ್ಸ್ ಸಿಗ್ನೇಚರ್ ಇತ್ತು ಆ ಥರದ್ದು ಏನಾದ್ರು ಇತ್ತಂದರೆ ನಾವು ತೊಗೊಳೋದಕ್ಕೆ ಈಸಿ ಆಗುತ್ತೆ. ಇಲ್ಲ ತೊಂದರೆ ಇಲ್ಲ ನಾವು ಬರೋದಕ್ಕಾಗಲ್ಲ ಅಂದರೆ ನಮ್ಮ ಕಡೆಯಿಂದನೇ ಒಂದು ಟೀಮ್ನ ಕಳಿಸ್ಕೊಡ್ತೀವಿ ಅಲ್ಲಿಗೆ, ಅಲ್ಲಿ ಬಂದು ಅವರೇ ಡಾಕ್ಯುಮೆಂಟ್ ಲಿಸ್ಟ್ ಎಲ್ಲ ತೊಗೊಂಡು ಹೋಗ್ತಾರೆ, ಸಿಗ್ನೇಚರ್ ಎಲ್ಲ ಮಾಡ್ಕೊಂಡು ಬರ್ತಾರೆ. ಡೋರ್ ಸ್ಟೆಪ್ ಸರ್ವಿಸ್ ಇದೆ? ಸರ್ವಿಸ್ ಇದೆ, ಖಂಡಿತ ಇದೆ. ಸೊ ಅವ್ರು ಬರಲೇಬೇಕು ಅಂತೇನಿಲ್ಲ, ಬಂದರೆ ತುಂಬ ಒಳ್ಳೇದು, ತಿಳ್ಕೊಬೋದು. ಅವರು ಏನು ಡೌಟ್ಸ್ ಇದೆ ಅದೆಲ್ಲ ಕ್ಲಾರಿಫೈ ಮಾಡ್ಬೋದು. ಇಲ್ಲ ಅಂದ್ರೆ ತೊಂದರೆ ಇಲ್ಲ, ನಮ್ಮ ಕಡೆಯಿಂದ ಟೀಮ್ ಹೋಗ್ತಾರೆ, ಅವರು ಅಲ್ಲೇ ಮಾತಾಡಿ ಕ್ಲಾರಿಫೈ ಮಾಡಿ. ಎಸ್, ನಿಮಗೆ ಟೈಮ್ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಡೋರ್ ಸ್ಟೆಪ್ ಸರ್ವಿಸಸ್ ಇರುತ್ತೆ, ಒಂದು ಸ್ವಲ್ಪ ಚಾರ್ಜ್ ಜಾಸ್ತಿ ಆಗ್ಬೋದು. ಆದರೆ ಇಲ್ಲ ನಾವು ತಿಳ್ಕೊಳ್ಳೋಣ ಏನಿದೆ ಏನು ಕತೆ, ಸ್ವಲ್ಪ ಫ್ರೀ ಇದ್ದೀರಿ ಅಂತಂದರೆ ಡೆಫಿನೆಟ್ಲಿ ನೀವು ಒಂದ್ಸತಿ ಆಫೀಸಿಗೆ ಬನ್ನಿ, ಸರ್ ಜೊತೆ ಮಾತಾಡ್ಬೋದು. ಇಲ್ಲ ಟೀಮ್ ಇರುತ್ತೆ, ಟೀಮ್ ಜೊತೆ ಮಾತಾಡ್ಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಸರ್ ಈಗ ನೆಕ್ಸ್ಟ್ ಬರ್ತಾ ಇರುವಂಥದ್ದು ರೆವೆನ್ಯೂಗಳಿಗೆ, ಗ್ರಾಮ ಪಂಚಾಯತಿಗಳಿಗೆ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ನಿಮ್ಗೆ ಗೊತ್ತು, ತುಂಬಾ ದಿನದಿಂದ ಹೋಲ್ಡ್ ಆಗಿದೆ. ಅದಕ್ಕೇನಾದರೂ ಸಿಹಿ ಸುದ್ದಿ ಗೌರ್ಮೆಂಟ್ ಸರ್? ಇವಾಗ ಸದ್ಯಕ್ಕೆ ರೆವೆನ್ಯೂ ಪಂಚಾಯತಿ ಖಾತೆಗಳು ಏನು ಬೇರೆ ಥರ ಏನೂ ಇಲ್ಲ. ಸೊ ಏನಂದರೆ ಮುಂಚೆ ಯಾವ ರೀತಿ ನಡೀತಿತ್ತು ಅಂದರೆ ಪಂಚಾಯತಿಯಿಂದ ಒಂದು ಅಪ್ರೂವಲ್ ಮಾಡ್ಕೊಬೇಕಾಗಿತ್ತು, ಅಪ್ರೂವಲ್ ಮಾಡಿಕೊಂಡು ನಿಮ್ಗೆ ಒಂದು ಬೆಸ್ಕಾಂ ಮೀಟ್ರ್ ಕೊಡ್ತಾಯಿದ್ರು ಕೆಲಸ ಮಾಡೋದಕ್ಕೆ, ಅದರಿಂದ ಕೆಲಸ ಮಾಡ್ಬೋದಿತ್ತು. ಬಟ್ ಇವಾಗ ಕೆಲವು ತಿಂಗಳುಗಳಿಂದ ಅದನ್ನ ನಿಲ್ಲಿಸಿದ್ದಾರೆ. ಬಟ್ ಇವಾಗ ಏನಾಗಿದೆ, ಕೆಲವು ಪಂಚಾಯತಿಗಳಲ್ಲಿ ಅದನ್ನು ಓಪನ್ ಮಾಡಿದ್ದಾರೆ, ಅಪ್ರೂವಲ್ ಓಪನ್ ಆಗಿದೆ. ಅಂದ್ರೆ ಎಲ್ಲ ಏನ್ ಮಾಡಿದೆ, ಗೌರ್ಮೆಂಟ್ ಪಂಚಾಯತಿ ಮೇಲೆ ಅವ್ರಿಗೆ ಬಿಟ್ಟಿದೆ, ನಿಮ್ಮ ಇದು ಅಂತ ಬಿಟ್ಟಿದ್ದಾರೆ. ಸೊ ಕೆಲವು ಪಂಚಾಯತಿಗಳು ರೆಡಿ ಟು ಅಪ್ರೂವಲ್ ಬಿಟ್ಟಿದ್ದಾರೆ, ಕೆಲವೊಂದು ಪಂಚಾಯತಿಗಳು ಇನ್ನೂ ಹೋಲ್ಡಲ್ಲಿದೆ. ಸೊ ಪಂಚಾಯತಿ ಇನ್ನೂ ತುಂಬಾ ಒಂದು ಸ್ವಲ್ಪ ಪೆಂಡಿಂಗಲ್ಲೇ ಇದೆ. ಇನ್ನು ಹೇಳ್ಬೇಕಾದ್ರೆ ತುಂಬಾ ಪಂಚಾಯತಿ ವೇಟ್ ಮಾಡಬೇಕಾಗುತ್ತೆ, ಸ್ವಲ್ಪ ದಿನಗಳ ಮಟ್ಟಿಗೆ ವೆಯ್ಟ್ ಮಾಡಲೇಬೇಕಾಗುತ್ತೆ. ಕರೆಕ್ಟಾಗಿ ಹೇಳಿದ್ರೆ ಸರ್. ಆಮೇಲೆ ಒಂದೇ ಒಂದು ಡೌಟ್ ಬರುತ್ತೆ ಸರ್, ಇದಿಷ್ಟು ಸೈಟ್ಗಳಿಗಾಯ್ತು, ಈಗ ಆಲ್ರೆಡಿ ಬಿ ಖಾತಾ ಸೈಟಲ್ಲಿ ಮನೆ ಕಟ್ಬಿಟ್ಟಿದ್ದೀವಿ, ಮನೆ ಇದೆ, ಇವಾಗ ಗೈಡೆನ್ಸ್ ವ್ಯಾಲ್ಯೂ ಹೇಗೆ ಕೌಂಟ್ ಆಗುತ್ತೆ? ಸೈಟ್ ಮಾತ್ರನಾ? ಸೈಟ್ ಮಾತ್ರ ಸರ್, ಸೈಟ್ ವ್ಯಾಲ್ಯೂ ಏನಿರುತ್ತೆ ಅದಕ್ಕೆ ಮಾತ್ರನೇ ಕಟ್ಟಬೇಕು, ಮನೆ ಕೌಂಟ್ ಆಗಲ್ಲ. ಮನೆಗೆ ಏನಾಗುತ್ತೆ, ನೀವು ಮನೆಗೆ ಟ್ಯಾಕ್ಸ್ ಕಟ್ಟಬೇಕು, ಅದು ಸಪ್ರೇಟ್ ಇದೆ, ಸಪ್ರೇಟ್ ಬರುತ್ತೆ. ಅದು BBMP ಟ್ಯಾಕ್ಸ್ ಕಟ್ತಾ ಇರ್ತೀವಿ, BDA ಟ್ಯಾಕ್ಸ್ ಕಟ್ತಾ ಇರ್ತೀರಾ, ದಟ್ಸ್ SS ಅಂತ ಬರುತ್ತೆ, ಸಪ್ರೇಟ್ ಆಗಿ SS ಅಂತ ಬರುತ್ತೆ, ನೀವು ಅದರಲ್ಲಿ ಆರಾಮಾಗಿ ಕಟ್ಕೋಬಹುದು. ದಟ್ಸ್ ನಾನ್ ರಿಲೇಟೆಡ್, ಸೈಟ್ಗೂ ಮನೆಗೂ ಸಂಬಂಧ ಇಲ್ಲ. ಕರೆಕ್ಟ್ ಸರ್? ಇದು ನಾವು ಏನು ಸೈಟ್ ಇರ್ತೀವಿ ಅದಕ್ಕೆ ಮಾತ್ರ ಗೈಡೆನ್ಸ್ ವ್ಯಾಲ್ಯೂ, ಆ್ಯಂಡ್ ಗೈಡೆನ್ಸ್ ವ್ಯಾಲ್ಯೂ ಕೂಡ ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಾಂದರೆ ನಮ್ಮ ಫೋನ್ ಇರುತ್ತೆ, ಫೋನ್ ಮಾಡಿ ನಿಮ್ಮ ಏರಿಯಾ ತಕ್ಕಾಗಿ ನಮ್ಮ ಕಂಪ್ನಿಯಲ್ಲಿ ಈಸಿಯಾಗಿ ನಿಮಗೆ ಅಸಿಸ್ಟೆಂಟ್ ಕೂಡ ಸಿಗುತ್ತೆ. ಸರ್ ಇದಕ್ಕೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಲ್ಲ, ಯಾವ ಟೈಮಿಂದ ಯಾವ ಟೈಮ್ವರೆಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್? ನೀವು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಕಾಲ್ ಮಾಡ್ಬೋದು. ಸೊ ಈವ್ನಿಂಗ್ 8 o'clock ಸಂಡೇಸ್ ಆಲ್ಸೋ ಅವೈಲೇಬಲ್? ಸಂಡೇಸ್ ಆಲ್ಸೋ ನಾವು ಅವೈಲೇಬಲ್ ಇರ್ತೀವಿ. ಏನಾದ್ರೆ ಸಂಡೇ ಕೆಲವೊಂದು ಟೈಮ್ ಬರಕ್ಕೆ ಮುಂಚೆ ನೀವು ಮುಂಚೆನೇ ಇಂಟಿಮೇಟ್ ಮಾಡಿ ಬನ್ನಿ ಅಂತ ಹೇಳಿ ಬೆಟರ್. ಸೊ ವೀಕ್ಷಕರೇ, ಬ್ರಿಕ್ ಅಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ಕಡೆಯಿಂದ ಒಂದು ಒಳ್ಳೆ ಸರ್ವಿಸ್ ಅಂತ ಹೇಳ್ತೀನಿ. ಸೊ ಯಾರ್ಯಾರು ಮಾಡ್ಕೊಬೇಕು, 3ನೇ ತಾರೀಕಿಂದ ಕಂಪ್ಲೀಟ್ ಆಗಿ ಎಲ್ಲದೂ ಓಪನ್ ಆಗ್ತಿದೆ, ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಸರ್ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇನ್ಫಾರ್ಮೇಷನ್ ಅನ್ನ ರೈಟ್ ಟೈಮಲ್ಲಿ ತೊಗೊಂಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.